ಫೋರೆನ್ಸಿಕ್ ರಿಪೋರ್ಟಲ್ಲಿ ಏನಾದರೂ ಮೂಳೆಗಳು ಈ ಥರ ಸಿಕ್ಕಿದ್ರೆ ಏನು ಮಾಡ್ತಾರೆ, ಯಾವ ಥರ ಮುಂದೆ ಹೋಗುತ್ತೆ ಅಂತ ನ್ಯೂಸ್ ಚಾನಲ್ ಅವ್ರ ಹತ್ರ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡ್ದಲೆ ಕರೆಕ್ಟ್ ಇನ್ ಪಾಯಿಂಟು ಏನೇನು ಪಾಯಿಂಟ್ ಇದೆ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ನಾನು ಹೊರಟಿದ್ದೀನಿ ಸ್ನೇಹಿತರೆ. ಹೌದಾ, ಏನಾಗುತ್ತೆ ಅಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಭೀಮಾ ಅನ್ನೋ ವ್ಯಕ್ತಿ ಇವಾಗ ಮುಂದೆ ಬಂದೇನೆ. ನಾನು ಎಷ್ಟೋ ಶವಗಳನ್ನು ಹೂತಾಕಿದ್ದೀನಿ, ಆ ಶವಗಳು ಅಸಹಜ ರೀತಿಯಲ್ಲಿ ಸತ್ತಿದ್ದಾರೆ ಅಂತ ಕೂಡ ಒಂದು ಕೋರ್ಟಲ್ಲಿ ಹೋಗಿರೋದು, ಇವಾಗ SIT ಫಾರ್ಮ್ ಆಗಿರೋದು ನಿಮ್ಮೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಇವತ್ತು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಫೊರೆನ್ಸಿಕ್ ತಜ್ಞರು ಪೊಲೀಸ್ ಅವರ ಸಮ್ಮುಖದಲ್ಲಿ ಯಾವ ರೀತಿ ಅವರ ಕೆಲಸವನ್ನು ಮಾಡ್ತಾರೆ, ಈ ಬೋನ್ ಸಿಕ್ಕಿದ್ರೆ ಏನು ನೆಕ್ಸ್ಟು ಹೇಗೆ ಅವರು ಹುಡುಕ್ತಾರೆ, ಯಾರು ಈ ಥರ ಮಾಡಿರೋದು, ಯಾರಿಂದ ಇದೆಲ್ಲ ಆಗಿದೆ ಅನ್ನೋದನ್ನ ಹೇಗೆ ಹುಡುಕ್ತಾರೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿರುತ್ತೆ. ವಿಡಿಯೋ ಸಂಪೂರ್ಣವಾಗಿ ನೋಡೋದನ್ನ ಮರಿಬೇಡಿ. ನೋಡಿ ಏನಾಗುತ್ತೆ ಅಂದರೆ ಈ ಥರ ಒಂದು ಬೋನ್ ಈ ಥರ ಇರುತ್ತೆ, ಮೂಳೆಗಳಿರುತ್ತೆ ಅಂದ್ಕೊಳ್ಳಿ. ಭೀಮಾ ಎಲ್ಲೋ ಹೇಳ್ತಾನೆ, ಭೀಮಾ ಹೇಳಿದ ಜಾಗದಲ್ಲಿ ಫೊರೆನ್ಸಿಕ್ ತಜ್ಞರು ಪೊಲೀಸ್ ಅವರ ಸಮ್ಮುಖದಲ್ಲಿ ಹೋಗ್ಬಿಟ್ಟು ಅಗಿಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಬೋನ್ಸ್ ಸಿಕ್ಕಾಗ ಏನು ನಡೆಯುತ್ತೆ ಅಂತ ಅಂದರೆ ನೀವು ನೋಡ್ತಿರ್ಬೋದು, ಯಾವುದೇ ರೀತಿ ಒಂದು ಬೋನ್ ಸಿಕ್ಕರೆ ಎಲ್ಲನೂ ಒಟ್ಟಿಗೆ ಅಗದು ಬಿಡಲ್ಲ. ಒಂದು ಬೋನ್ ಸಿಕ್ಕ ತಕ್ಷಣ ಸಪ್ರೇಟಾಗಿ ಎತ್ತಿಡ್ತಾರೆ. ಸಪ್ರೇಟಾಗಿ ಯಾಕೆ ಎತ್ತಿಡ್ತಾರೆ ಅಂದರೆ ಒಂದೇ ಜಾಗದಲ್ಲಿ ಹಲವಾರು ಜನ ಅಂದರೆ ಒಬ್ರಿಗಿಂತ ಹೆಚ್ಚು ಜನರನ್ನ ಕೂಡ ಊತಾಕಿರ್ಬೋದಲ್ವ, ಅದು ಒಂದು ಚಾನ್ಸಸ್ ಅಂತ ಅಂದ್ಕೊಳ್ಳೋಣ, ಕಟ್ಟುಕತೆ ಅಂದ್ಕೊಳ್ಳಿ ಇವಾಗ ಸದ್ಯಕ್ಕೆ. ಸೊ ಆ ಥರ ಏನಾದ್ರು ಸಿಕ್ಕರೆ ಮಿಕ್ಸ್ ಆಗ್ಬೋದು, ಮಿಕ್ಸ್ ಆಗಬಾರ್ದು ಈ ಬೋನ್ಗಳು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾರೆ. ಮಲ್ಟಿಪಲ್ ಬಾಡಿಗಳು, ಬೇರೆ ಬೇರೆ ಬಾಡಿಗಳು ಸಿಕ್ಕರು ಈ ಥರ ಒಂದು ಕಾರ್ಯವನ್ನು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ಹೇಗೆ ಫೊರೆನ್ಸಿಕ್ ತಜ್ಞರು ಬೋನ್ಸು ಯಾವ ಮೂಳೆ ಇರ್ಬೋದು, ಕೈದ ಕಾಲ್ದ ಅಥವಾ ಯಾವ ಮೂಳೆ ಮೇಲೆ ಅವರ ವ್ಯಕ್ತಿಯನ್ನು ಒಂದು ಆಧಾರಿತವಾಗಿ ನೋಡ್ತಾರೆ, ಯಾವುದಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ ಅಂತಂದರೆ ತಿಕ್ ಬೋನ್ಸ್, ಜಾಸ್ತಿ ಗಟ್ಟಿಮುಟ್ಟಾದ ಬೋನ್ಗಳಿಗೆ. ಈಗ ಇದಿರ್ಬೋದು, ಮೂಳೆಗಳಿರ್ಬೋದು, ಅದ್ರ ಯಾವ ಮೂಳೆ, ಬೆನ್ನಿನ ಮೂಳೆ ಇರ್ಬೋದು. ಅದೇ ರೀತಿ ಹಲ್ಲುಗಳು ಹಾಗೂ ಬೆನ್ನಿನ ಮೂಳೆಗಳಿಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಯಾಕೆ ಅಂತಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಹಲ್ಲುಗಳಿದ್ದಾವೆ, ತಿಕ್ ಬೋನ್ಸ್ ಅಂತ ಕರೀತಾರೆ, ಅಥವಾ ಜಾಸ್ತಿ ಗಟ್ಟಿಮುಟ್ಟಾದ ಬೋನ್ಗಳನ್ನ ಒತ್ತು ಕೊಡ್ತಾರೆ. ಈ ಥರ ಇರ್ಬೋದು ನೋಡಿ, ಇದು ಎಲ್ಲಿ ಸೊಂಟದಿಂದ ಕೆಳಗಿರೋ ಬೋನ್ಗಳು, ಆ ಥರ ಬೋನ್ಗಳು ಈ ಥರ ಸಂಗ್ರಹವನ್ನು ಮಾಡಿ ಏನು ಮಾಡ್ತಾರೆ, ಅದರ ಹೈಟ್ ಇರ್ಬೋದು, ಎಷ್ಟು ಈ ಮೂಳೆಯ ಈ ಮನುಷ್ಯನ ಹೈಟು ಅಂದರೆ ಎತ್ತರ ಎಷ್ಟಿದೆ, ಹಾಗೂ ಯಾವ ಜೆಂಡರ್, ಹೆಣ್ಣೋ ಗಂಡೋ ಅದನ್ನು ಕೂಡ ಗೊತ್ತಾಗುತ್ತೆ ಅವ್ರಿಗೆ. ಹಾಗೂ ಏಜ್ ಎಷ್ಟು, ಅವರ ವಯಸ್ಸೆಷ್ಟು ಅಂತ ಕೂಡ ಅಪ್ರಾಕ್ಸಿಮೇಟಾಗಿ ಒಂದು ಅಂದಾಜಾಗಿ ಕೂಡ ಅವ್ರಿಗೆ ಮಾಹಿತಿ ಸಿಗುತ್ತೆ. ನೋಡ್ತಿರ್ಬೋದು, ಇದು ಒಂದು ಸಾಂದರ್ಭಿಕ ಚಿತ್ರ. ಇಲ್ಲಿ ನೋಡ್ತಿರ್ಬೋದು ಅವ್ರು ಮೂಳೆ ತೊಗೊಂಡಿದ್ದಾರೆ, ಅವರು ಕೂಡ ಇಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡ್ಕೊತಾರೆ. ತಿಕ್ ಬೋನ್ಸ್ನ ಯಾಕೆ ತೊಗೊತಾರೆ, ಯಾಕೆ ಗಟ್ಟುಮುಟ್ಟಾದ ಮೂಳೆಗಳನ್ನು ತೊಗೊಳ್ತಾರೆ, ಬೇರೆ ಮೂಳೆ ಚಿಕ್ಕ ಮೂಳೆಗಳನ್ನು ಯಾಕೆ ತೊಗೊಳ್ಳಲ್ಲ, ಕನ್ಸಿಡರ್ ಮಾಡಲ್ಲ ಅಂತ ಅಂದರೆ DNA ಇದೆಯಲ್ಲ, ಒಬ್ಬ ವ್ಯಕ್ತಿ, ಇದು DNA ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಒಬ್ಬಕ್ಕಿಂತ ಒಬ್ಬರ DNA, ಇದು ನನಗೆ ಒಂದು DNA ಆದರೆ ನಿಮಗೆ ಬೇರೆ DNA ಇರುತ್ತೆ. ನಿಮ್ಮ ಬಾಡಿ ಅಡ್ರೆಸ್ ಅಂತ ಹೇಳ್ಬೋದು DNA. ಆ ಕಾರಣಕ್ಕೋಸ್ಕರ ಗಟ್ಟಿಯಾಗಿರೋ ಮೂಳೆ ಅಥವಾ ಹಲ್ಲುಗಳನ್ನು ತಗೊಂಡು ಟೆಸ್ಟ್ ಮಾಡಿದಾಗ ಅವರ ವ್ಯಕ್ತಿ DNA ಡೀಟೇಲ್ಸ್ ಏನಿದೆ ಅದು ಖಡಾಖಂಡಿತವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಗಟ್ಟಿಯಾದ ಮೂಳೆ ಅಥವಾ ಹಲ್ಲುಗಳನ್ನು ತಗೋತಾರೆ. ಅದು ಬಿಟ್ಟರೆ DNA ಎಲ್ಲಿ ಸಿಗ್ತವೆ ಅಂದರೆ ರಕ್ತ ಇರ್ಬೋದು, ಏನು ಎಂಜುಲಿ ಇರ್ಬೋದು, ಅಥವಾ ಏನೇ ಸೀಮನ್ ಅಂತ ಏನು ಕರಿತೀವಿ ಅಲ್ಲಿಂದ ಇರ್ಬೋದು. ಅದೇ ರೀತಿ ಹೇರ್ ಫಾಲಿಕಲ್, ಕೂದಲಿಂದ ಒಂದು ಕೂಡ ತೆಗಿಬೋದು. ಅದೇ ರೀತಿ ಗಟ್ಟಿ ಮುಟ್ಟಾದ ಬೋನುಗಳಿಂದ ಕೂಡ ಈ DNA ಅನ್ನು ತಗೋಬೋದು. ಈ DNAಯಿಂದ ಅವ್ರು ಏನು ಮಾಡ್ತಾರೆ, ಮೂಳೆಗಳು, ಗಟ್ಟಿಯಾದ ಮೂಳೆಗಳನ್ನು ಈ ಥರ ಪೌಡರ್ ರೀತಿಯಲ್ಲಿ ನೋಡಿ, ಚಿಕ್ಕ ಪೌಡರ್ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಈ ಥರ ಕೆಮಿಕಲ್ಗಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ಕ್ಲೀನಾಗಿರೋ ಒಳ್ಳೆ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಅವರು ಕಂಡುಹಿಡಿತಾರೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ. ನಮಗೇನೋ ಒಂದು ಮೂಳೆ ಸಿಕ್ತಪ್ಪ, ಅದರಿಂದ ಹೇಗೆ ಕಂಡುಹಿಡಿತೀವಿ DNA ಅಂತ ಅಂದರೆ, ಹೇಗಪ್ಪ ಇದನ್ನು ಮ್ಯಾಚ್ ಮಾಡ್ತಾರೆ ಅಂದರೆ, ನಿಮಗೆ ಹತ್ತಿರವಾದ ಅಂದರೆ ನೀವು ಅಂತಂದರೆ ನಿಮಗೆ ತಾಯಿ ಅಥವಾ ತಂದೆಗೆ ನಿಮ್ಮ DNA ತುಂಬ ಹತ್ತಿರ ಇರುತ್ತೆ. ನಿಮಗೇನಾದರೂ ಅವಳಿ ಜವಳಿ ಆಗಿ ಹುಟ್ಟಿದರೆ ನೀವು ಶೇಕಡವಾರು 90%ಗಿಂತ ಹೆಚ್ಚಿನಾಗಿ DNA ಮ್ಯಾಚ್ ಆಗುತ್ತೆ. ಅವರ DNA ಅಥವಾ ಅವಳಿ ಜವಳಿಲಿ ಏನು ಹುಟ್ಟಿರ್ತಾರಲ್ಲ ಆ DNA ಅಥವಾ ನಿಮ್ಮ DNA ಎರಡು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಫಾದರ್ ಅಂದರೆ ಅಥವಾ ತಂದೆ ಅಥವಾ ತಾಯಿಗೆ ತುಂಬ ಹತ್ತಿರವಾದ ರಿಲೇಷನ್ಸ್ಗಳಿಗೆ ಅಥವಾ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಆ ಥರ ಇರೋರಿಗೆ 50% DNA ಮ್ಯಾಚ್ ಆಗುತ್ತೆ. ನಿಮ್ಮ ಕಸಿನ್ಸು ಸ್ವಲ್ಪ ದೂರದ ರಿಲೇಟಿವ್ಸ್ ಆದರೆ ಅವರ DNA ಮ್ಯಾಚು ಒಂದು ಶೇಕಡವಾರು 20% ಆಗುತ್ತೆ ಅಂತ ಹೇಳ್ಬೋದು. ಯಾರಾದರೂ ಬದುಕಿದ್ರೆ, ಅವ್ರ ತಂದೆ ಬದುಕಿಲ್ಲ ಅಂದರೆ ತಾಯಿ ಬದುಕಿಲ್ಲ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರ DNA ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡಿ ನೋಡ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಫ್ಲೈಟ್ ಕ್ರ್ಯಾಶ್ ಆಯಿತು,
ಅಹಮದಾಬಾದಲ್ಲಿ ಆ ಫ್ಲೈಟ್ ಕ್ರ್ಯಾಶಲ್ಲಿ 260 ಜನಕ್ಕಿಂತ ಹೆಚ್ಚು ಜನ ಮೃತಪಟ್ಟರಲ್ವ. ಆವಾಗಲೂ ಕೂಡ ಇದೇ ತಂತ್ರಜ್ಞಾನ ಬಳಸಿ ಕೇವಲ 1 ವಾರದಲ್ಲೇ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಸಲಕ್ಕೆ ಅವರು ಫುಲ್ಲು DNA ಟೆಸ್ಟ್ ಮಾಡಿದ್ರಂತೆ. ಒಂದೇ ವಾರದಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಮ್ಯಾಚ್ ಆಯಿತು ಅಂತ ಕೂಡ ನ್ಯೂಸಲ್ಲಿ ಬಂದಿದ್ದು ಕೂಡ ನಾನು ಕೇಳ್ಪಟ್ಟೆ. ಅದೇ ರೀತಿ ಕೂಡ ಇಲ್ಲಿ ಯಾರ್ಯಾರು ಅನುಮಾನಾಸ್ಪದವಾಗಿ ಸತ್ತಿರ್ತಾರೆ ಅಥವಾ ಬೇರೆ ಬೇರೆ ರೀತಿಯಾಗಿ ಸತ್ತಿರ್ತಾರೆ, ಯಾವ್ಯಾವ ಕೇಸ್ಗಳು ಲಾರ್ಜ್ ಆಗಿರ್ತಾವಲ್ವ ಅನುಮಾನಾಸ್ಪದವಾಗಿ ಅಥವಾ ಯಾವುದೇ ರೀತಿಯಾಗಿ ಸತ್ತಿರೋದು, ಅವರ DNA ತೊಗೊಂಡ್ಬಿಟ್ಟು ಇಲ್ಲಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲೂ ಅವರ ತಂದೆ ತಾಯಿ ಆಗಿದ್ರೆ ಹೆಚ್ಚಿನ ಮ್ಯಾಚ್ ಸಿಗುತ್ತೆ. DNA ಮಾಡೋದ್ರಿಂದ ಈ ಫೊರೆನ್ಸಿಕ್ ಅವರು DNA ಮ್ಯಾಚ್ ಮಾಡೋದ್ರಿಂದ ಏನಪ್ಪ ಸಿಗುತ್ತೆ ಅಂತ ನಾನು ಅವಾಗಲೇ ಹೇಳ್ದಂಗೆ ಆ ವ್ಯಕ್ತಿ ಅಡ್ರೆಸ್ ಸಿಗುತ್ತೆ, ಆ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ, ಅವನ್ನ ಹೇಗೆ ಸತ್ತ, ಅಥವಾ ಈಗ ನೋಡಿ ಎಲ್ಲರೂ ಒಂದೇ ರೀತಿಯಾಗಿ ಸತ್ತಿದ್ರೆ ಅದನ್ನ ಒಂದು ಪ್ಯಾಟ್ರನ್ ಅಂತ ಕರೀತಾರೆ. ಇದನ್ನ ಪ್ಯಾಟ್ರನ್ನ ಕಂಡುಹಿಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಏನೋ ಒಂದು ಕೈ ಮೇಲೆ ಗಾಯ ಆಗಿ ಅಥವಾ ಸೊಂಟದ ಮೇಲೆ ಗಾಯ ಆಗಿ ಒಂದೇ ರೀತಿ ತುಂಬ ಜಾಸ್ತಿ ಒದೆ ಬಿದ್ದೇ ಸತ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಎಲ್ಲರನ್ನೂ ಒಂದೇ ಪ್ಯಾಟರ್ನ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾರೆ. ಆವಾಗ ಕೇಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. DNA ಟೆಸ್ಟ್ ಮುಖಾಂತರ ಅಥವಾ ಈ ಏನು ಬಾಡಿ ಸಿಗುತ್ತಲ್ವಾ, ಈಗ ಸ್ಕೆಲಿಟನ್ ಈಗ ಸಿಗುತ್ತಲ್ಲ, ಸಿಕ್ಕಿದಾಗ ಅವ್ರು ಟೆಸ್ಟ್ ಮಾಡೋದ್ರಿಂದ ಕೂಡ ಅವ್ರಿಗೇನಾದರೂ ಇಂಜುರಿ ಆಗಿದೆಯಾ, ಒದೆ ಬಿದ್ದಿದೆಯಾ, ಒದೆಯಿಂದ ಸತ್ತಿಯಾರ, ಅಥವಾ ಏನಾದರೂ ನೀರಲ್ಲಿ ಮುಳುಗಿ ಸತ್ತಿದ್ರೆ ಜಾಸ್ತಿ ಒದೆಗಳು ಬಿದ್ದಿರಲ್ಲ, ಅಥವಾ ನೀರಲ್ಲಿ ಮುಳುಗಿ ಸತ್ತರೂ ಕೂಡ ಈಜು ಬರ್ದಲ್ಲ ಹಿಂಗೆ ಒದ್ದಾಡಿಕೊಂಡು ಎಲ್ಲೆಲ್ಲ ಮರ ದಿಮ್ಮೆ ಅಲ್ಲೆಲ್ಲ ಹೊಡ್ಕೊಂಡು ಬಿದ್ದು ಆ ಥರ ಹೋಗಿ ಸತ್ತಿರೋಗ್ಬೋದಲ್ವ, ಅವಾಗೂ ಕೂಡ ಏಟ್ ಬಿದ್ದಿರುತ್ತೆ. ಅದೆಲ್ಲ ಕೂಡ ಚೆಕ್ ಮಾಡ್ಬೋದು. ಅಥವಾ ಇಂಜುರಿಗಳಾಗಿದ್ದರೆ ಅವ್ರಿಗೇನಾದರೂ ಹುಷಾರಿಲ್ಲದೆ ಇದ್ದರೆ, ಅವ್ರಿಗೊಂದೊಂದು ಕಾಯಿಲೆಗಳಿದ್ದಿದ್ರೆ, ಈಗ ಕೆಲವೊಂದು ಕಾಯಿಲೆಗಳಲ್ಲಿ ಕೂಡ ಗೊತ್ತಾಗುತ್ತೆ DNA ಟೆಸ್ಟ್ ಮಾಡಿದಾಗ ಆ ಕಾಯಿಲೆಗಳಿಂದ ಸತ್ರ. ಈಗ ಯಾಕೆಂದರೆ ಧರ್ಮಸ್ಥಳ ಇರ್ಬೋದು, ಒಂದು ಜಾಗ ಇರ್ಬೋದು, ಎಲ್ಲ ತುಂಬ ಜನರಿಗೆ ನಂಬಿಕೆ ಕೂಡ ಇರುತ್ತೆ. ಯಾರ್ಯಾರು ಹೋಗ್ತಾರೆ ಒಂದು ನಂಬಿಕೆ ಮೇಲೆ ಹೋಗ್ತಾರಲ್ವ, ಈಗ ಹುಷಾರಿರಲ್ಲ, ವಯಸ್ಸಾಗಿರುತ್ತೆ, ನಾನು ಸಾಯಿದ್ದೆ ಧರ್ಮಸ್ಥಳದ ಸಾಯೋಣ, ಅಥವಾ ನಂಗೆ ವಯಸ್ಸಾಗ್ಬಿಟ್ಟಿದೆ, ಯಾರೂ ಬೇಡ ನನಗೆ, ಈಗ ಕಾಶಿಗೆ ಹೋಗೋಣ ಅಂತೆಲ್ಲ ಅನ್ಕೊತಾರಲ್ಲ, ಆ ಥರ ಯಾರಾದರೂ ಮಿಸ್ಸಾಗಿ ಆ ಥರ ಸತ್ತೋಗಿದ್ರು ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಕೂಡ ಚೆಕ್ ಮಾಡ್ತಾರೆ. ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಚೆಕ್ಗಳನ್ನು ಮಾಡ್ತಾರೆ. ಫಸ್ಟು ದೇಹಗಳು ಅಥವಾ ಏನು ಸ್ಕೆಲಿಟನ್ ಮೂಳೆ ಅಂಶಗಳು ಏನೇನು ಪತ್ತೆ ಆಗುತ್ತಲ್ಲ ಅದ್ರ ಮೇಲೆ ಇವೆಲ್ಲ ನಿರ್ಧಾರಿತವಾಗಿರುತ್ತೆ. ಯಾವ ರೀತಿ ಸತ್ತಿದ್ದಾರೆ, ಹೆಣ್ಣೋ ಗಂಡೋ, ಏನಾದರೂ ಏಟ್ ಬಿದ್ದು ಸತ್ತಿಯಾರ, ಅಥವಾ ವಯಸ್ಸಾಗಿತ್ತಾ, ಅಥವಾ ಎಷ್ಟು ಏಜ್ ಇರ್ಬೋದು ಅವರು ಸತ್ತಾಗ, ಎಲ್ಲ ಮಾಹಿತಿಗಳು ಕೂಡ DNA ಹಾಗೂ ಸ್ಕೆಲಿಟನ್ ಮಾದರಿನ ತೊಗೊಂಡು ಅವ್ರಿಗೆ ಗೊತ್ತಾಗುತ್ತೆ. ನಿಮಗೆ ಅಂದರೂ ಹೆಚ್ಚಿನವಾಗಿ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ, ನಿಮಗೆ ಆದರೂ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ಟಾಪಿಕ್ಗೆ ಮಿಸ್ ಮಾಡ್ಕೋಬಾರ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ.